ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಇಷ್ಟು ದಿನ ಕುರ್ಚಿ ಗುದ್ದಾಟದಲ್ಲಿ ಡಿಕೆ ಬಣ ಸಿದ್ದು ಬಣ ಎರಡು ನೇರವಾಗಿ ಅಖಾಡಕ್ಕೆ ಇಳಿದಿರಲಿಲ್ಲ. ಆದ್ರೆ ಈಗ ಇಬ್ರು ಕೂಡ ನೇರವಾಗಿ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ಇಷ್ಟು ದಿನ ಹಾಗೇ ಇವರನ್ನ ಆಟ ಆಡಿಸ್ತಾ ಇದ್ದಂತ ಹೈಕಮಾಂಡ್ ಕೂಡ ಈಗ ಒಂದು ಮಟ್ಟಿಗೆ ಶೇಕ್ ಆಗಿಬಿಟ್ಟಿದೆ. ಯಾಕೆ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರ ಪರಪ್ಪನ ಅಗ್ರಹಾರದ ಕಡೆಗಿನ ಪಯಣ ಇದು ಈ ಕುರ್ಚಿ ಗುದ್ದಾಟಕ್ಕೆ ಒಂದು ದೊಡ್ಡ ಮಟ್ಟಿನ ಖಡಕ್ ಟ್ವಿಸ್ಟ್ ಅನ್ನ ಕೂಡ ಕೊಟ್ಟು ಬಿಟ್ಟಿದೆ. ಏನದು ಹೇಳ್ತೀನಿ, ನೋಡ್ತಾ ಹೋಗೋಣ. ವೀಕ್ಷಕರೇ, ಡಿಕೆ ಬಣ ದೆಹಲಿಗೆ ಹೋಗುತ್ತೆ. ಅದಕ್ಕೆ ಬದಲಾಗಿ ಇಲ್ಲಿ ಸಿದ್ದು ಬಣ ಡಿನ್ನರ್ ಅನ್ನ ಅರೇಂಜ್ ಮಾಡಿ ಅವರದೇ ರೀತಿಯಲ್ಲಿ ಟಕ್ಕರ್ ಅನ್ನ ಕೊಟ್ರು. ಎಲ್ಲವನ್ನ ನಾವು ನೋಡಿದ್ದೀವಿ. ಇಲ್ಲಿ ಇದಕ್ಕೂ ಮಿಗಿಲಾಗಿ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಅಂತ ಪುನರುಚ್ಚರಿಸ್ತಾರೆ. ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಮಾಡಿ ಪುನರ್ ರೀಸಫಲ್ ಮಾಡೋದಾಗಲಿ, ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್ನವ್ರು ಮಾತಾಡಿದಾರ? ಏನು ಮಾಡೋಕ್ಕಾಗಲ್ಲ. ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು, ಈಗಲೂ ಹೋಗಿದ್ದಾರೆ. ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಹೌದು. ಈಗಲೂ ಮಾತು ತಪ್ಪಲ್ಲ. ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಇದಕ್ಕೆ ಇಷ್ಟು ದಿನ ಶಾಂತವಾಗಿ ಎಲ್ಲದಕ್ಕೂ ಬಹಳ ಶಾಂತವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ ಅವರು ಒಂಥರ ಖಾರವಾಗಿ ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್ ಅಂತ ಒಂದು ಮಾರ್ಮಿಕ ಉತ್ತರವನ್ನು ಕೊಡ್ತಾರೆ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ನಾನು ಪಕ್ಷಕ್ಕೆ ನಿಷ್ಠ, ಹೈಕಮಾಂಡ್ ಹೇಳಿದ ಹಾಗೆ ನಾನು ಕೇಳ್ತೀನಿ ಅನ್ನುವಂತಹ ಆ ಶಾಂತ ಮುಖವಾಡವನ್ನ ತೊಡೆದು ಅದರಿಂದ ಹೊರಗೆ ಬಂದು ನನಗೆ ಕೊಟ್ಟಿರುವಂತಹ ಮಾತನ್ನ ಉಳಿಸ್ಕೊಳ್ಳುತ್ತೀರೋ ಇಲ್ವೋ, ಇಲ್ಲ ಅಂತಂದ್ರೆ ನಾನು ಏನು ಮಾಡಬೇಕು ಅದು ನನಗೆ ಗೊತ್ತು ಅನ್ನುವಂತ ಹಂತಕ್ಕೆ ಇವತ್ತು ತಲುಪಿಬಿಟ್ಟಿದೆ. ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಶಾಸಕ, ಇದು ಅಧ್ಯಕ್ಷ. ನನಗೆ 140 ಜನನೂ ಇಂಪಾರ್ಟೆಂಟ್. ನಾನು ಯಾವ ಗುಂಪವ್ರನ್ನೂ ಕರ್ಕೊಂಡು ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ಡಲ್ಲಿ ಮೇಕಿಂಗ್ ಎ ಗ್ರೂಪ್ ಈಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ಆಲ್ 140 MLAs ಆರ್ ಮೈ MLAs. ವೀಕ್ಷಕರೀಗ ಡಿ ಕೆ ಶಿವಕುಮಾರ್ ಅದೇ ರೀತಿ ಸಿದ್ದು ಬಣದಲ್ಲಿ ಶಾಸಕರ ಬೆಂಬಲ ಪಡೆಯುವಂತಹ ಕಸರತ್ತು ಬಹಳ ಚುರುಕುಗೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಪರಪ್ಪನ ಅಗ್ರಹಾರಕ್ಕೂ ಕೂಡ ಹೋಗಿ ಬಿಟ್ರು ನೋಡಿ. ಆ ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಸಚಿವರು, ಅವರ ಆಪ್ತ ಶಾಸಕರು ದೆಹಲಿಯಲ್ಲಿ ಲಾಬಿ ನಡೆಸುವಂತಹ ಪ್ರಯತ್ನದಲ್ಲಿದ್ರೆ, ಈ ಕಡೆ ಸಿಎಂ ಆಪ್ತ ಶಾಸಕರಾಗಿರಬಹುದು, ಸಚಿವರಾಗಿರಬಹುದು, ಬೆಂಗಳೂರಲ್ಲಿ ಸಭೆ ಮೇಲೆ ಸಭೆಯನ್ನ ಮಾಡ್ತಾನೆ ಇದ್ದಾರೆ. ಇದರ ಮಧ್ಯದಲ್ಲಿ ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರು. ಜೈಲಲ್ಲಿರುವಂತಹ ಶಾಸಕರಾದಂತಹ ವಿನಯ್ ಕುಲಕರ್ಣಿ, ಅದೇ ರೀತಿ ವೀರೇಂದ್ರ ಪಪ್ಪಿ ಇವರ ಜೊತೆಗೆ ಚರ್ಚೆಯನ್ನು ನಡೆಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ದಿಢೀರಾಗಿ ಪರಪ್ಪನ ಅಗ್ರಹಾರಕ್ಕೆ ಭೇಟಿಯನ್ನ ನೀಡುತ್ತಾರೆ. ಆ ಕಡೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ರೆ, ಈ ಕಡೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ವೀರೇಂದ್ರ ಪಪ್ಪಿ ಜೈಲು ಪಾಲಾಗಿದ್ದಾರೆ. ಹಾಗಾಗಿ ಈಗ ಸಿದ್ದರಾಮಯ್ಯನವರು ಹೇಗೂ ಕುರ್ಚಿಯನ್ನು ಬಿಟ್ಟು ಕೊಡ್ತಾ ಇಲ್ಲ, ಆ ಕಡೆ ಹೈಕಮಾಂಡ್ ಕೂಡ ತಮ್ಮ ಪರವಾಗಿ ಇರೋ ಹಾಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಒಂದು ವೇಳೆ ಅಧಿಕಾರ ಹಂಚಿಕೆ ವಿಚಾರ ಬಂದಾಗ ಶಾಸಕರ ಬೆಂಬಲದ ವಿಚಾರ ಕೂಡ ಬಹಳ ಮುಖ್ಯ ಆಗುತ್ತಲ್ವಾ. ಹಾಗಾಗಿ ಶಾಸಕರ ಬೆಂಬಲವನ್ನ ಪಡೆಯುವಂತಹ ನಿಟ್ಟಿನಲ್ಲಿ, ಅದನ್ನ ಹೆಚ್ಚಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಬ್ರು ಶಾಸಕರ ಜೊತೆಗೆ ಅವರ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಪರಪ್ಪನ ಅಗ್ರಹಾರಕ್ಕೆ ತೆರಳುತ್ತಾರೆ. ಅವರಂತೂ ಇದನ್ನ ಬಾಯ್ ಬಿಟ್ಟು ಒಪ್ಪಲ್ಲ ಬಿಡಿ. ಆದ್ರೆ ಇಷ್ಟೆಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವರ ಈ ಭೇಟಿ ಅದೇ ಕಾರಣಕ್ಕೆ ಅನ್ನುವಂಥದ್ದು ಅದು ಯಾರಿಗಾದ್ರೂ ಅರ್ಥ ಆಗತ್ತೆ, ಹೌದೋ ಅಲ್ವೋ? ವೀಕ್ಷಕರೇ, ಇನ್ನು ಬೆಂಗಳೂರಿಗೆ ಬಂದಿರುವಂತಹ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಸಿಎಂ ಸಿದ್ದರಾಮಯ್ಯ ಅದೇ ರೀತಿ DCM ಡಿ ಕೆ ಶಿವಕುಮಾರ್ ಅವರನ್ನ ಕರೆದಿದ್ದಾರೆ. ಒಂದು ಮೀಟಿಂಗ್ ಮಾಡೋಣ ಅಂತ. ಬಹುಶಃ ಈಗಾಗಲೇ ಸಿದ್ದರಾಮಯ್ಯನವರಾಗಿರ್ಬಹುದು ಅಥವಾ ಡಿ ಕೆ ಶಿವಕುಮಾರ್ ಅವರಾಗಿರಬಹುದು, ಇವರ ನಡುವೆ ಶಾಸಕರ ಬಲಾಬಲ ಪ್ರದರ್ಶನ ಜೋರಾಗಿ ಶುರುವಾಗುಬಿಟ್ಟಿದೆ. ಹಾಗಾಗಿ ಇದು ಇನ್ನೂ ತಾರಕಕ್ಕೆ ಏರೋದು ಬೇಡ, ಇದನ್ನ ಇಲ್ಲೇ ನಾವು ತಣ್ಣಗಾಗಿಸಬೇಕನ್ನುವಂತಹ ನಿಟ್ಟಿನಲ್ಲಿ ಸಂಧಾನಕ್ಕೆ ಕರೀತಾ ಇದ್ದಾರಾ? ಸಂಧಾನ ಅಂತೂ ಸದ್ಯಕ್ಕೆ ಸಾಧ್ಯ ಇಲ್ಲ. ಆದ್ರೂ ಒಂದು ಮಟ್ಟಿಗೆ ಇಬ್ಬರ ಈ ವೇಗದ ಓಟಕ್ಕೆ ಸಣ್ಣ ಮಟ್ಟಿನ
ಬ್ರೇಕ್ ಹಾಕುವಂಥ ಪ್ರಯತ್ನನ ಹಾಗಾದ್ರೆ ಗೊತ್ತಿಲ್ಲ, ನೋಡಬೇಕು. ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ, ಹೊರಗಡೆ ಅಷ್ಟಾಗಿ ಬರ್ತಾ ಇಲ್ಲ. ಕಳೆದ 2 ದಿನಗಳಿಂದ ಡಿ ಕೆ ಶಿ ಅವರ ನಿವಾಸ ಒಂಥರ ಚಟುವಟಿಕೆ ಕೇಂದ್ರ ಬಿಂದು ಆಗಿಬಿಟ್ಟಿದೆ. ಆ ಕಡೆ ಸಿದ್ದರಾಮಯ್ಯ ಪರ ಎಷ್ಟು ಶಾಸಕರ ಬೆಂಬಲ ಇದೆ, ಈ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಶುರು ಆಗಿಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟು ಬಂದ ನಂತರ ಶುಕ್ರವಾರ ರಾತ್ರಿ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸಕ್ಕೆ ಶಾಸಕ ಸಿಪಿ ಯೋಗೇಶ್ವರ್, ಪ್ರಕಾಶ್ ಕೋಳಿವಾಡ್, ಯಾಸಿರ್ ಪಠಾಣ್, ಶ್ರೀನಿವಾಸ್ ಮಾನೆ, ಎಂಎಲ್ಸಿ ದಿನೇಶ್ ಗೂಳಿಗೌಡ, ಮಾಜಿ ಸಂಸದ ಶಿವರಾಮೇಗೌಡ, ಕಾಂಗ್ರೆಸ್ ಮುಖಂಡ ಆನಂದ ಗಡ್ಡ ದೇವರ ಮಠ ಇವರೆಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಡಿ ಕೆ ಶಿವಕುಮಾರ್ ಆಗಿರಬಹುದು, ಅದೇ ರೀತಿ ಡಿ ಕೆ ಸುರೇಶ್ ಇವರಿಬ್ಬರ ಜೊತೆಗೆ ಒಂದಷ್ಟು ಮಾತುಕತೆ ಕೂಡ ನಡೆಸಿದ್ದಾರೆ. ಇನ್ನು ಸದಾಶಿವನಗರ ನಿವಾಸದಲ್ಲಿ ಮಾಧ್ಯಮಗಳು ಸಿಎಂ ನುಡಿದ ಹಾಗೆ ನಡೀತಾ ಇದ್ದಾರಾ ಅಂತ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿದಾಗ ಅದಕ್ಕೆ ಡಿ ಕೆ ಅವರು ಎಲ್ಲವನ್ನ ಹೇಳಿದಾರಲ್ಲ, ಮುಖ್ಯಮಂತ್ರಿ ಅವರ ಅಧಿಕಾರವನ್ನ ನಾವುಗಳು ಯಾರು ಪ್ರಶ್ನೆ ಮಾಡಿಲ್ಲ, ಸಂಪುಟ ಪುನಾರಚನೆ ಬಗ್ಗೆ ಅವರೇ ಹೇಳಿದ್ದಾರೆ. ಹೀಗೆ ಅಲ್ಲಿ ಕೂಡ ಒಂದು ಮಾರ್ಮಿಕ ಉತ್ತರವನ್ನ ಕೊಡ್ತಾರೆ. ಅಂಡ್ ಅದಕ್ಕೂ ಮೊದಲು ಇನ್ನೊಂದು ಮಾತನ್ನ ಹೇಳಿದ್ರು, ಎಲ್ಲದಕ್ಕೂ ಹೈಕಮಾಂಡ್ ತೀರ್ಮಾನನೇ ಅಂತಿಮ, ಅದನ್ನ ನಾನು ಈಗಾಗಲೇ ಹೇಳಿದ್ದೀನಿ, ಮುಂದೆ ಕೂಡ ಇದನ್ನೇ ಹೇಳ್ತೀನಿ. ಮುಖ್ಯಮಂತ್ರಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ನನ್ನ ಜೀವಮಾನದಲ್ಲಿ ನಾನು ಯಾವುದೇ ಬಣದಲ್ಲಿ ಗುರುತಿಸ್ಕೊಂಡಿಲ್ಲ, ನಾನು ಯಾವುದೇ ಬಣದ ನಾಯಕ ಕೂಡ ಅಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ನನ್ನ ಜೀವನದಲ್ಲಿ ಯಾವುದೇ ಗುಂಪುಗಾರಿಕೆ ಅನ್ನುವಂಥದ್ದು ಇಲ್ಲವೇ ಇಲ್ಲ, ನಾನು 140 ಶಾಸಕರ ಪಕ್ಷದ ಅಧ್ಯಕ್ಷ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಕೊಡುವಂತಹ ಪ್ರಯತ್ನ ಕೂಡ ಮಾಡ್ತಾರೆ. ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ, ನಾನು 140 MLAಗಳಿಗೂ ಶಾಸಕ, ಇದು ಅಧ್ಯಕ್ಷ. ನನಗೆ 140 ಜನನೂ ಇಂಪಾರ್ಟೆಂಟ್. ನಾನು ಯಾವ ಗುಂಪವ್ರನ್ನೂ ಕರ್ಕೊಂಡು ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ಡಲ್ಲಿ, ಮೇಕಿಂಗ್ ಎ ಗ್ರೂಪ್ ಈಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ಆಲ್ 140 MLAs ಆರ್ ಮೈ MLAs. ನೋಡೋಣ ಈಗ ಇದು ಯಾವ ಹಂತಕ್ಕೆ ಬೇಕಾದರೂ ಹೋಗಿ ತಲುಪಬಹುದು, ಹೇಳೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಬೇರೆ ಬಹಳ ದೊಡ್ಡ ದೈವ ಭಕ್ತರು. ಆ ಕಡೆ ಇಡೀ ಕಾಂಗ್ರೆಸ್ ಮಹಾಕುಂಭ ಮೇಳವನ್ನ ತೆಗಳ್ತಾ ಇದ್ದಾಗ್ಲೂ ಕೂಡ ನನ್ನ ಧರ್ಮ, ನನ್ನ ನಂಬಿಕೆ, ನನ್ನ ಗೌರವ, ಅದಕ್ಕೂ ಈ ಪಕ್ಷಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಕಾಂಗ್ರೆಸ್ ಪಕ್ಷದ ಆಶಯದ ವಿರುದ್ಧವಾಗಿ ತ್ರಿವೇಣಿ ಸಂಗಮದಲ್ಲಿ ತನ್ನ ಮಗಳಾಗಿರಬಹುದು ಕುಟುಂಬ ಸಮೇತರಾಗಿ ಮಿಂದೆದ್ದು ಬಂದಿದ್ರು. ಇನ್ನು ಇಶಾ ಫೌಂಡೇಶನ್ ಅಲ್ಲಿ ಕೂಡ ಶಿವರಾತ್ರಿಗೆ ಅಮಿತ್ ಶಾಜಿ ಅವರ ಜೊತೆಗೆ ಪಾಲ್ಗೊಂಡಿದ್ರು. RSS ಬಗ್ಗೆ ಕೂಡ ಸದನದಲ್ಲಿ ಹೊಗಳಿದ್ರು. ಅದಾದ ನಂತರ ಏನಾಯ್ತು ಅದು ಬಿಡಿ, ಆದ್ರೆ ಹೊಗಳಿದ್ರಲ್ವಾ. ಇವೆಲ್ಲವನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಬಾರಿ ನೆನಪಿಸ್ಕೊಳ್ಬೇಕಾಗತ್ತೆ. ಗೊತ್ತಿಲ್ಲ, ಈಗ ಡಿ ಕೆ ಶಿವಕುಮಾರ್ ಅವರು ಸ್ಟಾರ್ಟ್ ಮಾಡಿರುವಂತಹ ಓಟವನ್ನ ನೋಡಿದ್ರೆ ಇದು ಯಾವ ಹಂತಕ್ಕೆ ಬೇಕಾದರೂ ತಲುಪಬಹುದು. ಹಾಗಾಗಿ ಅವೆಲ್ಲವನ್ನು ಒಂದು ಬಾರಿ ನೆನಪಿಸ್ಕೊಳ್ಳೋಣ. ಆದ್ರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯದ ರೀತಿ ಡಿ ಕೆ ಶಿವಕುಮಾರ್ ಅವರನ್ನ ಕರೆದಿರೋದ್ರಿಂದ ಇನ್ನು ಮುಂದೆ ಏನಾಗಬಹುದು ಅನ್ನುವಂಥ ಕುತೂಹಲ ಅಂತೂ ಖಂಡಿತವಾಗ್ಲೂ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಒಂದು ಅಧಿಕಾರ ಹಂಚಿಕೆ ಬಗ್ಗೆ ನಡೀತಾ ಇರುವಂತಹ ಗೊಂದಲಗಳಿಗೆ ತೆರೆಯನ್ನ ಎಳಿತಾರಾ, ಸಿಎಂ ಕುರ್ಚಿ ಕದನಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕಂತೂ ಆಗಲ್ಲ, ಒಂದು ಸಣ್ಣ ಸ್ಟಾಪ್ ಆದ್ರೂ ಇಡ್ತಾರಾ, ಅಥವಾ ಇಬ್ಬರ ವಾದಗಳನ್ನ ಕೂಡ ಪೂರ್ಣವಾಗಿ ಆಲಿಸಿ ಆಮೇಲೆ ಮೇಲೊಬ್ರು ಇದ್ದಾರಲ್ವಾ, ಒಂದು ಸೀಟು ಗೆಲ್ಲುವಂತಹ ಯೋಗ್ಯತೆ ಇಲ್ಲ ಅಂತಂದ್ರು ಹೈಕಮಾಂಡ್ ಅಂತ ಸ್ಟಿಕ್ಕರ್ ಅಂಟಿಸ್ಕೊಂಡು ಕೂತಿರುವಂಥವ್ರೊಬ್ರು ಮೇಲೆ ಇದ್ದಾರಲ್ವಾ, ಅವರಿಗೆ ಆ ವರದಿಯನ್ನು ಒಪ್ಪಿಸ್ತಾರಾ ನೋಡಬೇಕು. ಆ ಮೀಟಿಂಗ್ ಇಂದ ಹೊರಗಡೆ ಬಂದ ನಂತರ ಇಬ್ಬರ ನಡೆ ನೋಡಿ ಹೇಗಿರುತ್ತೆ ಅನ್ನುವಂಥದ್ದು ಮುಂದಿನ ಆಟಕ್ಕೆ ನಾಂದಿಯನ್ನ ಹಾಡತ್ತೆ. ನಿಮಗೇನನ್ಸುತ್ತೆ? ಈ ಗುದ್ದಾಟ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಎಲ್ಲಿಗೆ ಹೋಗಿ ತಲುಪಬಹುದು? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.